ನಮಸ್ಕಾರ ಮಿತ್ರರೇ, ನಾನು ಎಂ.ಎ. ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಮಿತ್ರರೇ, ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಈಸಿ ಟ್ರಿಕ್ಸ್ ಎರಡನೇ ಪಾರ್ಟನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದೇನೆ. ಸೊ ಇದರಲ್ಲಿ ನಾವು ಇವತ್ತು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂತಹ ನೃತ್ಯಗಳ ಟ್ರಿಕ್ಸ್ಗಳನ್ನು ಕಲಿಯೋಣ. ಸೊ ಬಹಳ ಈಸಿ ಇರ್ತಕ್ಕಂಥದ್ದು. ಸೊ ಇದಕ್ಕಿಂತ ಮುಂಚೆ ನಾನು ಈಸಿ ಟ್ರಿಕ್ಸ್ ಪಾರ್ಟ್ 1 ಕೂಡ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ಆ ವಿಡಿಯೋ ಕೂಡ ನೀವು ನೋಡದೇ ಇದ್ದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತಹ ಐ ಬಟನನ್ನು ಕ್ಲಿಕ್ ಮಾಡೋದರ ಮುಖಾಂತರ ನೀವು ಆ ವಿಡಿಯೋ ಕೂಡ ನೋಡಬಹುದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಶಾಸ್ತ್ರೀಯ ನೃತ್ಯಗಳ ಟ್ರಿಕ್ಸ್ವನ್ನು ಕಲಿಯೋಣ. ಅದೇ ರೀತಿ ನೀವು ಇದುವರೆಗೆ ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಸೊ ಇವತ್ತು ನಾವು ಡಿಸ್ಕಷನ್ ಮಾಡುವಂತಹ ಟಾಪಿಕ್ ಆಗಿರ್ತಕ್ಕಂಥದ್ದು ಶಾಸ್ತ್ರೀಯ ನೃತ್ಯಗಳು. ಇಂಗ್ಲೀಷ್ನಲ್ಲಿ ನಾವು ಇವುಗಳಿಗೆ ಕ್ಲಾಸಿಕಲ್ ಡ್ಯಾನ್ಸಸ್ ಅಂತ ಹೇಳಿ ಹೇಳ್ತೇವೆ. ಸೊ ಶಾಸ್ತ್ರೀಯ ಸ್ಥಾನ ಪಡೆದಿರ್ತಕ್ಕಂಥ ಭಾರತದ ನೃತ್ಯಗಳು 8 ಇವೆ. ಸೊ ಆ 8 ನೃತ್ಯಗಳು ಯಾವ್ಯಾವುದು ಅನ್ನೋದು ಸಹ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಡಿಸ್ಕಷನ್ ಮಾಡಿ ಇದಾದ ನಂತರ ನಾನು ಇದರ ಒಂದು ಟ್ರಿಕ್ಸ್ವನ್ನು ಹೇಳ್ತೇನೆ. ಸೊ ಈ ಟ್ರಿಕ್ಸು ನಿಮಗೆ ಬಹಳ ಅನುಕೂಲವಾಗಲಿದೆ ನಿಮ್ಮ ಎಕ್ಸಾಮ್ಗೆ. ಸೊ ಒಂದನೇದು ಭರತನಾಟ್ಯಂ ಇದೆ. ಭರತನಾಟ್ಯಂ ಇದು ತಮಿಳುನಾಡು ರಾಜ್ಯಕ್ಕೆ ಸಂಬಂಧವಾಗಿರ್ತಕ್ಕಂತಹದ್ದು ಇದೆ. ಸೊ ಎಕ್ಸಾಮ್ದಲ್ಲಿ ಇದೇ ರೀತಿ ಕೇಳಲಾಗುತ್ತದೆ, ಭರತನಾಟ್ಯಂ ಇದು ಯಾವ ರಾಜ್ಯದ ಒಂದು ನೃತ್ಯವಾಗಿದೆ ಅಂತ ಹೇಳಿ ಕೇಳಲಾಗುತ್ತದೆ. ಸೊ ರಾಜ್ಯಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ಅದೇ ರೀತಿ ಎರಡನೇದು ಕಥಕ್ಕಳಿ ಇದೆ. ಸೊ ಅದು ಕೇರಳಗೆ ಸಂಬಂಧವಾಗಿರ್ತಕ್ಕಂತಹ ನೃತ್ಯವಾಗಿದೆ. ಸೊ ಟೋಟಲ್ ಆಗಿ 8 ಇವೆ. 8ಗಳು ಸಹ ನಿಮಗೆ ಗೊತ್ತಿರಬೇಕು. ಸೊ ಅದೇ ರೀತಿ ಮೋಹಿನಿ ಅಟ್ಟಂ ಇದೆ. ಮೋಹಿನಿ ಅಟ್ಟಂ ಕೇರಳ ರಾಜ್ಯದ್ದು. ಅದೇ ರೀತಿ 4ನೆಯ ಒಂದು ನೃತ್ಯ ಸತ್ರಿಯ ಇದೆ. ಇದು ಆಸಾಂ ರಾಜ್ಯದ್ದು ಆಗಿರ್ತಕ್ಕಂಥದ್ದು. ಅದೇ ರೀತಿ 5ನೆಯ ಒಂದು ನೃತ್ಯ ಕಥಕ್ ಇದೆ. ಸೊ ಇದು ಉತ್ತರ ಪ್ರದೇಶಕ್ಕೆ ಸಂಬಂಧವಾಗಿರ್ತಕ್ಕಂತಹ ನೃತ್ಯ. 6ನೆಯ ನೃತ್ಯ ಕುಚ್ಚುಪುಡಿ ಇದೆ. ಇದು ಆಂಧ್ರ ಪ್ರದೇಶದ ನೃತ್ಯವಾಗಿದೆ. ಅದೇ ರೀತಿ ಈ 2 ನೃತ್ಯಗಳು ಸಹ ನಿಮಗೆ ಬಹಳ ಈಸಿಯಾಗಿ ಗೊತ್ತಾಗ್ತವೆ. ಯಾಕಂತಂದ್ರೆ ಈ ನೃತ್ಯಗಳ ಹೆಸರಿನಲ್ಲಿಯೇ ಅವುಗಳ ರಾಜ್ಯಗಳು ಸಹ ನೀವು ಗುರ್ತ ಮಾಡಬಹುದು. ಉದಾಹರಣೆಗೆ ಇಲ್ಲಿ ಮಣಿಪುರಿ ಇದೆ. ಸೊ ಮಣಿಪುರಿ ನೃತ್ಯ ಇದು ಮಣಿಪುರ ರಾಜ್ಯಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದು. ಅದೇ ರೀತಿ 8ನೇದು ಒಡಿಸ್ಸಿ ಇದೆ. ಸೊ ಒಡಿಸ್ಸಿ ಈ ನೃತ್ಯ ಒಡಿಸ್ಸಾ ರಾಜ್ಯದ ನೃತ್ಯವಾಗಿದೆ. ಸೊ 8 ನೃತ್ಯಗಳು ನಿಮಗೆ ಗೊತ್ತಿರಬೇಕು. ಎಕ್ಸಾಮ್ದಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು. ಇಲ್ಲ ಅಂತಂದ್ರೆ ಇವುಗಳು ಮ್ಯಾಚ್ ದ ಫಾಲೋವಿಂಗ್ಸ್ ಅಂತಂದ್ರೆ ಹೊಂದಿಸಿ ಬರೆಯಿರಿ. ಈ ರೀತಿ ಕೊಟ್ಟು ಸಹ ಸರಿಯಾಗಿರ್ತಕ್ಕಂತಹ ನೃತ್ಯಗಳು ಅವುಗಳ ರಾಜ್ಯಗಳೊಂದಿಗೆ ಹೊಂದಿಸಿ ಅಂತ ಹೇಳಿನೂ ಸಹ ಕೇಳಬಹುದು. ಸೊ ಇಲ್ಲಿ ನಾವು ನೋಡಬಹುದು, ಇದು ಭರತನಾಟ್ಯಂ ಇರತಕ್ಕಂತಹ ಒಂದು ನೃತ್ಯದ ಚಿತ್ರವಾಗಿದೆ. ಸೊ ಅದೇ ರೀತಿ ಇದು ಕಥಕ್ಕಳಿ ಇದೆ. ಸೊ ಮುಂದಿನ ಒಂದು ಚಿತ್ರ ಮೋಹಿನಿ ಅಟ್ಟಂ ಇದು ಚಿತ್ರ. ಸೊ ಅದೇ ರೀತಿ 4ನೇದ್ದು ಇದು ಸತ್ರಿಯ ಡ್ಯಾನ್ಸ್ ಇರತಕ್ಕಂತಹದ್ದು ಚಿತ್ರವಾಗಿದೆ. ಅದೇ ರೀತಿ ಮುಂದಿನ 5ನೇದ್ದು ಕಥಕ್. ಸೊ ಇದು ಕಥಕದ ಚಿತ್ರ. ಸೊ ನೆಕ್ಸ್ಟ್ 6ನೇದ್ದು ಕುಚ್ಚುಪುಡಿಯ ಚಿತ್ರ ಇದು. ಸೊ 7ನೇದ್ದು ಇದು ಮಣಿಪುರಿ. ಸೊ ಮಣಿಪುರಿ ಚಿತ್ರವಾಗಿದೆ ಇದು. ಸೊ ಲಾಸ್ಟ್ ಒನ್ ಇದು ಒಡಿಸ್ಸಿಯ ಚಿತ್ರವಾಗಿದೆ. ಸೊ ಇಲ್ಲಿ ಟ್ರಿಕ್ಸ್ ಇದೆ. ಈ ಟ್ರಿಕ್ಸ್ ಮುಖಾಂತರ ನೀವು ಏನು ಮಾಡಬಹುದು, ಈಸಿಯಾಗಿ ಈ 8 ನೃತ್ಯಗಳು. ಸೊ 8 ನೃತ್ಯಗಳು ಇದರಲ್ಲಿ ನಾನು ಮೆನ್ಷನ್ ಮಾಡಿಲ್ಲ. ಎರಡು ನೃತ್ಯಗಳನ್ನು ನಾನು ಇದರಲ್ಲಿ ಬಿಟ್ಟಿದ್ದೇನೆ. ಯಾಕಂತಂದರೆ ಆ ಮಣಿಪುರಿ ಮತ್ತು ಒಡಿಸ್ಸಿ ಈ 2 ನೃತ್ಯಗಳನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಆದರೆ ಉಳಿದಿರ್ತಕ್ಕಂಥವು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುವ ಒಂದು ದೃಷ್ಟಿಯಿಂದ ಈ 6 ನೃತ್ಯಗಳನ್ನು ನಾನು ಇದರಲ್ಲಿ ಸೇರ್ಪಡೆ ಮಾಡಿದ್ದೇನೆ. ಇಲ್ಲಿ ಟ್ರಿಕ್ಸ್ ಏನಿದೆ, ಭರತನ ನಾಡಿನಲ್ಲಿ ಕಥಕ್ಕಳಿ ಕೇಳಲು ಮೋಹಿನಿ ಮತ್ತು ಸತಿ ಆ ಕಥಕ್ ಉಪಗ್ರಹದಿಂದ ಆಂಧ್ರದಲ್ಲಿ ಕೂಡಿದರು ಅಂತ ಹೇಳಿದೆ. ಸೊ ಈ ಒಂದು ವಾಕ್ಯವನ್ನು ನೀವು ಒಂದು 5ರಿಂದ 10 ಸಲ ನೀವು ಓದಿದ್ರಿ ಅಂತಂದ್ರೆ, ಈ ವಾಕ್ಯವನ್ನು ನೆನಪಿಟ್ಕೊಂಡ್ರಿ ಅಂತಂದ್ರೆ, ಸೊ ಇದರಲ್ಲಿ 6 ನೃತ್ಯಗಳನ್ನು ನೀವು ಈಸಿಯಾಗಿ ನೆನಪಿಟ್ಕೋಬಹುದು. ಸೊ ಈಗ ಇಲ್ಲಿ ಭರತನ ನಾಡಿನಲ್ಲಿ, ಸೊ ಇದು ಭಾರತ. ಸೊ ಈ ಚಿತ್ರವನ್ನು ನೆನಪಿಟ್ಕೊಳ್ಳಿ. ಭರತನ ನಾಡಿನಲ್ಲಿ, ನಾಡು ಅಂತಂದ್ರೆ ತಮಿಳುನಾಡು. ಓಕೆ. ಸೊ ಇಲ್ಲಿ ನಾವು ಯಾವ ರೀತಿ ನೆನಪಿಟ್ಕೋಬಹುದು, ಭರತ ಅಂತಂದ್ರೆ ಭರತನಾಟ್ಯಂ. ಓಕೆ. ಭರತ ಅಂತಂದ್ರೆ ಭರತನಾಟ್ಯಂ. ಸೊ ಇದು ನಾಡು ಅಂತಂದ್ರೆ ತಮಿಳುನಾಡು. ಸೊ ಭರತನಾಟ್ಯಂ ಸಂಬಂಧವಾಗಿರ್ತಕ್ಕಂಥದ್ದು ತಮಿಳುನಾಡಿಗೆ. ಓಕೆ. ಸೊ ಈ ರೀತಿ ಭರತನ ನಾಡಿನಲ್ಲಿ ಭರತನಾಟ್ಯಂ ಇದು ತಮಿಳುನಾಡಿಗೆ ಸಂಬಂಧವಾಗಿರ್ತಕ್ಕಂಥದ್ದು. ಮುಂದಿನ ಒಂದು ನೋಡ್ಬೇಕಂತಂದ್ರೆ ನಾವು ಇಲ್ಲಿ ಕಥಕ್ಕಳಿಯ ಚಿತ್ರ ಇದೆ. ಸೊ ಈ ಕಥಕ್ಕಳಿ ಕೇಳಲು ಅಂತಂದ್ರೆ ಏನು, ಇಲ್ಲಿ ನೋಡಿ ಚಿತ್ರ ಇದೆ ಕೇಳಲು. ಸೊ ಕೇಳಲು ಅಂತಂದ್ರೆ ಕೇರಳ. ಓಕೆ.
ಕಥಕ್ಕಳಿ ಸಂಬಂಧವಾಗಿರ್ತಕ್ಕಂಥದ್ದು ಕೇರಳ ರಾಜ್ಯಕ್ಕೆ. ಸೊ ಕಥಕ್ಕಳಿ ಕೇಳಲು ಅಂತಂದ್ರೆ ಕೇರಳ. ಸೊ ಅದೇ ರೀತಿ ಮುಂದಿನ ಒಂದು ಮೋಹಿನಿ ಅಂತ ಹೇಳಿದೆ. ಸೊ ಇಲ್ಲಿ ಇಬ್ರು ಜನ ಹುಡುಗಿಯರ ಚಿತ್ರ ಇದೆ, ಕಾರ್ಟೂನ್ ಹುಡುಗಿಯರ ಚಿತ್ರ. ಸೊ ಮೋಹಿನಿ ಅನ್ನುವಂಥದ್ದು ಹುಡುಗಿಯ ಚಿತ್ರ, ಆಮೇಲೆ ಇನ್ನೊಂದು ಸತಿ ಅನ್ನುವಂಥದ್ದು ಒಂದು ಹುಡುಗಿಯ ಚಿತ್ರ. ಸೊ ಇಲ್ಲಿ ಮೋಹಿನಿ ಕೂಡ ಇದು ಸಹ ಕೇರಳ ರಾಜ್ಯಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಕಥಕ್ಕಳಿ ಕೇಳಲು ಮೋಹಿನಿ. ಓಕೆ, ಕಥಕ್ಕಳಿ ಕೇಳಲು, ಕಥಕ್ಕಳಿ ಇದು ಕೇರಳ ರಾಜ್ಯಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಮೋಹಿನಿ ಅನ್ನುವಂಥದ್ದು ಸಹ ಕೇರಳ ರಾಜ್ಯಕ್ಕೆ ಸಂಬಂಧವಾಗಿರ್ತಕ್ಕಂತಹ ನೃತ್ಯವಾಗಿದೆ, ಎರಡು ನೃತ್ಯಗಳು. ಸೊ ಅದೇ ರೀತಿ ಈಗ ಸತಿ ಇದೆ. ಸತಿ ಇದರ ಅರ್ಥ ಏನು? ಸತಿ ಅಂತಂದ್ರೆ ಸತ್ರಿಯ. ಓಕೆ, ಇದು ಒಂದು ನೃತ್ಯ. ಸೊ ಸತಿ, ಈ ಹುಡುಗಿಯ ಹೆಸರು ಸತಿ. ಸೊ ಸತಿಯ ಹೆಸರಿನಿಂದ ಸತ್ರಿಯ ಆಗ್ತತಿ. ಸೊ ಮುಂದಿನ ಒಂದು ಪಾಯಿಂಟ್ ಆ ಅಂತ ಇದೆ ನೋಡಿ, ಇಲ್ಲಿ ಸತಿ ಆದ್ಮೇಲೆ ಆ ಇದೆ, ಆದಿಂದ ಅಸ್ಸಾಂ ಆಗ್ತತಿ. ಓಕೆ, ಸತಿ ಈ ಹುಡುಗಿ ಯಾವುದಕ್ಕೆ ಸಂಬಂಧವಾಗಿದ್ದಾಳೆ? ಆಸಾಂಗೆ. ಸತಿ ಅಂತಂದ್ರೆ ಸತ್ರಿಯ ಡ್ಯಾನ್ಸ್. ಸೊ ಆ ಅಂದ್ರೆ ಆಸಾಂ. ಓಕೆ, ನೆಕ್ಸ್ಟ್ ಇರುವಂತದ್ದು ಕಥಕ್ ಉಪಗ್ರಹದಿಂದ. ಸೊ ಇಲ್ಲಿ ಉಪಗ್ರಹ ಚಿತ್ರ ಇದೆ ನೋಡಿ ಇಲ್ಲಿ. ಸೊ ಕಥಕ್ ಅನ್ನುವಂಥದ್ದು ಒಂದು ನೃತ್ಯವಾಗಿದೆ, ಶಾಸ್ತ್ರೀಯ ನೃತ್ಯ. ಸೊ ಈ ಕಥಕ್ ಉಪಗ್ರಹದಿಂದ, ಉಪಗ್ರಹ ಅಂತಂದ್ರೆ ಏನು? ಉಪ ಅಂತಂದ್ರೆ ಉತ್ತರ ಪ್ರದೇಶ್, ಉಪ ಅಂತಂದ್ರೆ ಉತ್ತರ ಪ್ರದೇಶ್. ಓಕೆ, ಸೊ ಇಲ್ಲಿ ಈಗ ಸತಿ ಆ ಏನು ಅನ್ನುವಂಥದ್ದು ಈ ವರ್ಡ್ಸ್ಗಳು. ಸತಿ ಅಂದ್ರೆ ಸತ್ರಿಯ ಆಯ್ತು, ಆದಿಂದ ಅಸ್ಸಾಂ ಆಯ್ತು. ಕಥಕ್ ಉಪಗ್ರಹದಿಂದ, ಕಥಕ್ ಅನ್ನುವಂಥದ್ದು ಒಂದು ನೃತ್ಯ. ಸೊ ಕಥಕ್ ಉಪ ಅಂತಂದ್ರೆ ಉತ್ತರ ಪ್ರದೇಶ್. ಸೊ ಇದು ಕಥಕ್ ಉಪಗ್ರಹಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದು, ಅಂದ್ರೆ ಕಥಕ್ ನೃತ್ಯ ಉತ್ತರ ಪ್ರದೇಶಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದು. ಸೊ ಮುಂದಿನ ಒಂದು ನೋಡೋಣ ನಾವು, ಆಂಧ್ರದಲ್ಲಿ ಕೂಡಿದರು ಅಂತ ಹೇಳಿದೆ. ಸೊ ಆಂಧ್ರದಲ್ಲಿ ಅಂತಂದ್ರೆ, ಸೊ ಇಲ್ಲಿ ಚಿತ್ರ ತೋರಿಸಿದ್ದೇನೆ ನಿಮಗೆ, ಆಂಧ್ರ ಪ್ರದೇಶದ ಚಿತ್ರ. ಆಂಧ್ರ ಪ್ರದೇಶಕ್ಕೆ ಸಂಬಂಧವಾಗಿರ್ತಕ್ಕಂತಹ ನೃತ್ಯ ಯಾವುದು? ಸೊ ಆಂಧ್ರ ಪ್ರದೇಶಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದು ಕುಚ್ಚುಪುಡಿ ಇದೆ. ಕುಚ್ಚುಪುಡಿ ಆಂಧ್ರ ಪ್ರದೇಶಕ್ಕೆ ಸಂಬಂಧವಾಗಿರ್ತಕ್ಕಂತಹ ನೃತ್ಯ ಕುಚ್ಚುಪುಡಿ. ಸೊ ಇಲ್ಲಿ ಆಂಧ್ರದಲ್ಲಿ ಕೂಡಿದರು, ಕೂಡಿದರು ಅಂತ ಹೇಳಿ ಏನು ಶಬ್ದ ಇದೆ. ಸೊ ಈ ಒಂದು ಶಬ್ದ ಕುಚ್ಚುಪುಡಿ ಒಂದು ಶಬ್ದಕ್ಕೆ ಒಂದು ಸ್ವಲ್ಪ ಏನಾಗ್ತತಿ, ಸೌಂಡ್ ಮಿಕ್ಸಪ್ ಆಗುವಂತಹ ಶಬ್ದವಾಗಿರೋದರಿಂದ ಇಲ್ಲಿ ಕೂಡಿದರು ಕುಚ್ಚುಪುಡಿ, ಕೂಡಿದರು ಕುಚ್ಚುಪುಡಿ. ಸೊ ಈ ರೀತಿ ಆಂಧ್ರ ಪ್ರದೇಶದಲ್ಲಿ ಕೂಡಿದರು ಅಂತಂದ್ರೆ ಆಂಧ್ರ ಪ್ರದೇಶ ಆಯ್ತು, ಇದು ಒಂದು ರಾಜ್ಯ ಆಯ್ತು. ಸೊ ಕೂಡಿದರು, ಇದಕ್ಕೆ ನಾವು ಯಾವ ನೃತ್ಯವನ್ನ ತೆಗೆದುಕೊಳ್ಬೇಕು? ಕುಚ್ಚುಪುಡಿ ಅನ್ನುವಂತಹ ಒಂದು ನೃತ್ಯ ತೆಗೆದುಕೊಳ್ಬೇಕು. ಸೊ ಈ ರೀತಿ ನಾವು ಇಲ್ಲಿ 6 ನೃತ್ಯಗಳನ್ನ ಏನ್ ಮಾಡಬಹುದು, ಈ ಒಂದೇ ವಾಕ್ಯದಲ್ಲಿ ನಾವು ಇದನ್ನ ನಾವು ನೆನಪಿಟ್ಕೋಬಹುದು. ಭರತನ ನಾಡಿನಲ್ಲಿ ಅಂತಂದ್ರೆ ಭರತನಾಟ್ಯಂ, ನಾಡಿನಲ್ಲಿ ಅಂತಂದ್ರೆ ತಮಿಳುನಾಡು. ಸೊ ಕಥಕ್ಕಳಿ ಕೇಳಲು, ಕಥಕ್ಕಳಿ ಅನ್ನುವಂಥ ಒಂದು ನೃತ್ಯ. ಕೇಳಲು ಸೊ ಕೇರಳ. ಸೊ ಮೋಹಿನಿ ಕೂಡ ಸಹ ಎಲ್ಲಿಗೆ ಬರುತ್ತದೆ? ಅದು ಕೇರಳದಲ್ಲಿ ಬರುತ್ತದೆ. ಅದೇ ರೀತಿ ಇಲ್ಲಿ ಸತಿ ಇದೆ. ಸತಿ ಅಂತಂದ್ರೆ ಸತ್ರಿಯ ಡ್ಯಾನ್ಸ್. ಆ ಅಂದ್ರೆ ಆಸಾಂ ಡ್ಯಾನ್ಸ್, ಸಾರಿ ಆಸಾಂ ರಾಜ್ಯಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದು. ಸತ್ರಿಯ ಆಸಾಂಗೆ ಸಂಬಂಧವಾಗಿರ್ತಕ್ಕಂಥದ್ದು. ಅದೇ ರೀತಿ ಕಥಕ್ ಉಪಗ್ರಹದಿಂದ, ಕಥಕ್ ಅನ್ನೋದು ಒಂದು ನೃತ್ಯ, ಉಪಗ್ರಹ ಅಂತಂದ್ರೆ ಉತ್ತರ ಪ್ರದೇಶ ಆಯ್ತು. ಅದೇ ರೀತಿ ಲಾಸ್ಟ್ ಒಂದು ಆಂಧ್ರದಲ್ಲಿ ಕೂಡಿದರು, ಆಂಧ್ರ ಅಂತಂದ್ರೆ ಆಂಧ್ರ ಪ್ರದೇಶ ಆಯ್ತು. ಕೂಡಿದರು, ಇದಕ್ಕೆ ನಾವು ಯಾವುದು ವರ್ಡ್ ತಗೋಬೇಕು? ಕುಚ್ಚುಪುಡಿ. ಆಂಧ್ರದಲ್ಲಿ ಕೂಡಿದರು ಕುಚ್ಚುಪುಡಿ. ಸೊ ಈ ರೀತಿ ಏನ್ ಮಾಡಬಹುದು ನಾವು, ಈ ಒಂದು ಟ್ರಿಕ್ಸ್ ಅನ್ನ ನೆನಪಿಟ್ಕೊಂಡು ಎಲ್ಲ ಡ್ಯಾನ್ಸಸ್ಗಳನ್ನ ನಾವೇನ್ ಮಾಡಬಹುದು, ಈಸಿಯಾಗಿ ನೆನಪಿಟ್ಕೋಬಹುದು. ಇಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಇದನ್ನು ಆದಷ್ಟು ಒಂದು ನಿಮ್ಗೆ ನೆನಪಿಟ್ಕೋವಷ್ಟು ಏನ್ ಮಾಡಿ, ಇದನ್ನು ಒಂದು 5-6 ಸಲ ಇದನ್ನ ಓದಿ ಅಥವಾ ಈ ವಿಡಿಯೋವನ್ನ ಒಂದ್ 2-3 ಸಲ ನೋಡಿ. ಸೊ ಈಸಿಯಾಗಿ ನೀವು ಏನ್ ಮಾಡಬಹುದು, ಇದನ್ನ ನೆನಪಿಟ್ಕೋಬಹುದು. ಸೊ ಆದಷ್ಟು ಈ ಎಲ್ಲ ಟ್ರಿಕ್ಸ್ಗಳನ್ನ ನೀವು ಒಂದು ಬುಕ್ಸ್ ಮಾಡಿ ಆ ಬುಕ್ನಲ್ಲಿ ನೋಟ್ ಮಾಡ್ತಾ ಹೋಗಿ. ಸೊ ಧನ್ಯವಾದಗಳು ಮಿತ್ರರೇ, ಇಲ್ಲಿವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ. ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಅದೇ ರೀತಿ ಎಲ್ಲ ಕಡೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ, ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಮುಂದಿನ ಒಂದು ಟ್ರಿಕ್ಸ್ದೊಂದಿಗೆ ಮತ್ತೆ ಬೇಗನೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್.